ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಪ್ರೀತಿ ಶಶಿರ ಅಂತ. ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಕೊಡಿ, ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ ಇವತ್ತಿನ ಸ್ಪೆಷಲ್ ಅಂತ ಅಂದರೆ ಇಟ್ಸ್ ಕ್ರಿಸ್ಮಸ್ ಸೀಸನ್. ಸೊ ಕ್ರಿಸ್ಮಸ್ ಸೀಸನ್ ಆಗಿರೋದ್ರಿಂದ ನಾನು ಕುಕ್ಕಿ ಮಾವ ಬೇಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೇಗೆ ಬರೋದೇ ಗೊತ್ತಿಲ್ಲ, ಯಾವತ್ತೂ ಮುಂಚೆ ಮಾಡಿಲ್ಲ, ಮಾಡಿದ್ರು ಚೆನ್ನಾಗಾಗಿಲ್ಲ. ಸೊ ಲೆಟ್ಸ್ ಗಿವ್ ಇಟ್ ಟ್ರೈ ಅಂಡ್ ಸಿ. ಸೊ ದ್ಯಾಟ್ಸ್ ವಾಟ್ ಸ್ಪೆಷಲ್ ಇನ್ ದಿಸ್ ವಿಡಿಯೋ. ಆ್ಯಂಡ್ ಆಲ್ಸೋ ನಾನು ಮೆಹಂದಿ ನೋಡಿ. ಸೊ ಯಾ, ಕುಕ್ಕಿ ಬೇಕ್ ಮಾಡೋಕ್ಕೆ ಕ್ರಿಸ್ಮಸ್ ಸೀಸನ್ಗೋಸ್ಕರ ಕುಕ್ಕಿ ಬೇಕ್ ಮಾಡ್ತಾ ಇರೋದಲ್ಲ. ಸೊ ಸ್ವಲ್ಪ ರೆಡಿ ಆಗಿದ್ದೀನಿ. ಸೊ ಹೇಗೆ ರೆಡಿ ಆಗಿದ್ದೀನಿ ಅಂದರೆ, ದಿಸ್ ಈಸ್ ಮೈ ಔಟ್ಫಿಟ್ ಆ್ಯಂಡ್ ದೇರ್ಸ್ ಅ ಬೋ. ಐ ಡೋಂಟ್ ನೋ ಇಫ್ ಯು ಕ್ಯಾನ್ ಸಿ ಇಟ್. ಸೊ ದಾಟ್ಸ್ ದ ಬೋ. ಆ್ಯಂಡ್ ಕ್ಯಾಮ್ರಾ ಉಲ್ಟಾ ಮಾಡಿ ತೋರಿಸ್ಬೇಕು ಅಂತಂದರೆ ಐ ಡೋಂಟ್ ನೋ ಹೌ ಟು ಶೋ. ಸೊ ದ್ಯಾಟ್ಸ್ ಮೈ ಔಟ್ಫಿಟ್. ನಾನು ಫ್ರಂಟ್ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡೋದು, ಬಿಕಾಸ್ ಅದರಿಂದ ನನಗೆ ಎಲ್ಲಿ ನೋಡ್ಕೋಬೇಕು, ನಾನು ಕರೆಕ್ಟಾಗಿ ತೋರಿಸ್ತಾ ಇದ್ದೀನಿ ಎಲ್ಲ ಅಂತ ಗೊತ್ತಾಗುತ್ತೆ. ಸೊ ಯಾ, ದ್ಯಾಟ್ಸ್ ಮೈ ಔಟ್ಫಿಟ್. ಆಲ್ ಕ್ರಿಸ್ಮಸಿ ವೈಬ್ಸ್. ಐ ಡೋಂಟ್ ನೋ, ಇದು ನಂಗೆ ಕ್ರಿಸ್ಮಸ್ ವೈಬ್ಸ್ ಬರ್ತಾ ಇತ್ತಾ, ಸೊ ಅದಕ್ಕೆ ಹಾಕ್ಕೊಂಡೆ. ಆ್ಯಂಡ್ ದೇರ್ಸ್ ಅ ಬೋ, ದೇರ್ಸ್ ಅ ಕ್ಯೂಟ್ ಬೋ. ಸೊ ಯಾ, ದಾಟ್ಸ್ ದ್ಯಾಟ್. ಇವಾಗ ಹೋಗಿ ಸ್ಟಾರ್ಟ್ ಮಾಡೋಣ, ಬನ್ನಿ. ಆ್ಯಂಡ್ ಇಲ್ಲಿ ಇವನಿದಾನಲ್ಲ, ಇವನು ಇಲ್ಲಿ ಸಿ, ಕೆಟಿಮ್ ಅವನಿದ್ದಾನಲ್ಲ, ಅವನನ್ನು ನಾನು ಇಟ್ಕೊಂಡ್ರೆ ಐ ಫೀಲ್ ಲೈಕ್ ಆಲಿಸ್ ಇನ್ ವಂಡರ್ಲ್ಯಾಂಡ್ ಅಲ್ವಾ? ಶಶಾಯ ಕ್ಯಾಟ್, ಐ ಆಮ್ ಆಲಿಸ್ ವೆರಿಂಗ್ ಬ್ಲೂ ಆ್ಯಂಡ್ ಪಫಿ ಡ್ರೆಸ್ ವಿತ್ ಅ ಬೋ. ಸೊ ಯಾ, ಈಸ್ ಮೈ ಶಶಾಯ ಕ್ಯಾಟ್. ಯು ಅಷ್ಟೇ ಗೈಸ್. ಇವಾಗ ಕೆಳಗೆ ಹೋಗ್ಬಿಟ್ಟು ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ, ಇಲ್ಲ ಲೇಟ್ ಆಗುತ್ತೆ, ನಮ್ಮಮ್ಮ ಬೈತಾರೆ. ಆ್ಯಂಡ್ ನನ್ನ ಶೂಸ್ ಎಲ್ಲ ಅಲ್ಲೇ ಇರುತ್ತೆ. ಲುಕ್ ಎಟ್ ಇಟ್, ಶೋ ಕ್ಯೂಟು. ನೋಡಿ ಮಮ್ಮಿ ಅವಿ. ಓಕೆ ಗೈಸ್, ಬಾಯ್. ಸೊ ಕುಕ್ಕಿ ಮಾಡೋಕ್ಕೆ ಏನೇನು ಬೇಕು ಅಂತಂದರೆ, ಆ್ಯಕ್ಚುಲಿ ನನಗೆ ಕುಕ್ಕಿ ಡೋ ಮಾಡಿ ಅದು ಹಾಳಾಗಿ ಮತ್ತೆ ನಮ್ಮಮ್ಮನ ಹತ್ರ ಬಯಸ್ಕೊಂಡು ಯಾರಿಗೆ ಬೇಕು ಅದಕ್ಕೆ ನಾನು ಕುಕ್ಕಿ ಡೋ ತರಿಸಿದೆ. ಸೊ ಇದು 2 ಕುಕ್ಕಿ ಡೋ ಫ್ರಮ್ ಕೋಕೋಸೂತ್ರ. ಹೇಗೆ ಬರುತ್ತೆ ಗೊತ್ತಿಲ್ಲ, ಬಟ್ ಇದನ್ನ ಹಾಕಿ ಮಿಕ್ಸ್ ಮಾಡಬೇಕಂತ. ಇನ್ನೂ 2 ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು. ಸೊ ಒಂದು ಫಜ್ಜಿ ಬ್ರೌನಿ ತರಿಸಿದ್ದೀನಿ, ಇನ್ನೊಂದು ಚಂಕಿ ಚಾಕೋ ಚಿಪ್ ತರಿಸಿದ್ದೀನಿ. ಸೊ ಇವಾಗ ಫಸ್ಟ್ ಇದು ಮಾಡೋಣ ಅಂತ. ಇದು ಚೆನ್ನಾಗಿ ಬಂದರೆ ಇದು ಮಾಡ್ತೀನಿ, ಇಲ್ಲಾಂದರೆ ಇದೊಂದೇ ಮಾಡೋದಿತ್ತು. ಸೊ ಇದು ಮಾಡೋಕ್ಕೆ ಏನೇನು ಬೇಕು ಅಂತಂದರೆ, ನಂಗೆ ಗೊತ್ತಿರಲಿಲ್ಲ ಎಷ್ಟು ಅಂತ. ಸೊ ಮೊಸರು ಬೇಕಂತೆ, ಗಟ್ಟಿ ಮೊಸರು ಅಥವಾ ಮೊಟ್ಟೆ ಹಾಕಿದ್ರೆ ನಮ್ಮಮ್ಮ ತಿನ್ನಲ್ಲ. ಸೊ ಮೊಸರು ಹಾಕ್ತಾಯಿದ್ದೀನಿ. ಮೊಸರು ನಾನು ಆ್ಯಕ್ಚುಲಿ 2 ತೊಗೊಬಂದಿದ್ದೆ. ಬೇಕಾಗಿರೋದು ಬರೀ 50 ಗ್ರಾಮು. ನಾನು 400 ಗ್ರಾಮ್ ತೊಗೊಂಡು 800 ಗ್ರಾಮ್ ತೊಗೊಂಡ್ಬಿಟ್ಟಿದ್ದೀನಿ. ಹಾಂ, ಎನಿವೇಸ್. ಆ್ಯಂಡ್ ಬೆಣ್ಣೆ ಬೇಕಂತೆ, ಅನ್ಸಾಲ್ಟೆಡು. ಸೊ ನಂದಿನಿ ಬಟರ್ ಇದು 50 ಗ್ರಾಮ್ ಬೇಕಂತೆ, ಬಟ್ ನಾನು 250 ಗ್ರಾಮ್ 500 ಗ್ರಾಮ್ ತೊಗೊಬಂದಿದ್ದೀನಿ. ಸೊ ಯಾ, ಅದಾದಮೇಲೆ ಬಟರ್ ಪೇಪರ್ ಬೇಕು. ಬಟರ್ ಪೇಪರ್ ಆಲ್ರೆಡಿ ಮನೇಲಿತ್ತು, ಏನಕ್ಕೋ ತರಿಸಿದ್ದು. ಸೊ ಅದಿದೆ. ಆ್ಯಂಡ್ 1 ಮಿಕ್ಸಿಂಗ್ ಬೌಲ್ ಆ್ಯಂಡ್ ವಿಸ್ಕರ್ ಐ ಡೋಂಟ್ ನೋ ಹೌ ಡು ಯು ಪ್ರನೌನ್ಸ್ ಇಟ್. ವಿಸ್ಕರ್ ಬೇಕಂತ ಒಟ್ಟಿನಲ್ಲಿ ಅದು ಇಲ್ಲಿ ಇದೆ, ಬಾಕ್ಸಲ್ಲಿ ಕುತ್ಕೊಂಡಿದೆ. ಇದು ಹಳೇದು, ನಮ್ಮ ಮನೇಲಿ ಬಾಕ್ಸ್ ಸೇವ್ ಮಾಡ್ತೀವಿ. ಸೊ ಇದು ಹಳೇದು, ಬಟ್ ವಿಸ್ಕರ್ ಇದೆ. ಸೊ ಮಿಕ್ಸಿಂಗ್ ಬೌಲ್ ಇಲ್ಲಿದೆ. ಇದೆಲ್ಲ ಮಾಡಿ ಮಿಕ್ಸ್ ಮಾಡಿ ಇಟ್ಕೊಂಡು ಅಷ್ಟೊತ್ತಿಗೆ ಪ್ರಿಯಾಂಕ ಬರ್ತಾರೆ. ಅವ್ರು ಓವನ್ ಕೆಲಸ ಎಲ್ಲ ನೋಡ್ಕೊತಾರೆ, ಬಿಕಾಸ್ ನಂಗೆ ಓವನ್ ಕೆಲಸ ಏನೂ ಬಂದಿಲ್ಲ. ಫಸ್ಟ್ ಇನ್ಸ್ಟ್ರಕ್ಷನ್ ಓದೋಣ. ಏನಪ್ಪ ಅಂತಂದರೆ, ದಿಸ್ 50 ಗ್ರಾಮ್ಸ್ ಸಾಫ್ಟ್ ಅನ್ಸಾಲ್ಟೆಡ್ ಬಟರ್ ಅಂತೆ. ಐ ಡೋಂಟ್ ನೋ ಹೌ ಟು ಮೆಜರ್ 50 ಗ್ರಾಮ್. ಫಸ್ಟ್ ಇದು ಮಾಡ್ಕೊಳ್ಳೋಣ, ಆಮೇಲೆ ಬೇರೆ ನೋಡೋಣ, ಬಿಕಾಸ್ ತುಂಬ ಇನ್ಫಾರ್ಮೇಷನ್ ವಿಲ್ ಕನ್ಫ್ಯೂಸ್ ಮಿ. ಇದನ್ನ ಪ್ಯಾಕ್ ಮಾಡಿದ ನನ್ನ ಬರ್ಡೇ ದಿನ 26/11. ಸೊ 500 ಗ್ರಾಮ್ ಇದೆ. ಸೊ 500 ಗ್ರಾಮಲ್ಲಿ ಅರ್ಧ ಮಾಡಿದರೆ 250 ಗ್ರಾಮ್ ಅಲ್ವಾ? ಸೊ ಇದು ಅರ್ಧ ಅಲ್ವಾ? 250 ಗ್ರಾಮಲ್ಲಿ ವಾಟ್ ಇಸ್ 250 ಹಾಫ್? ಸೊ 100, 125 ರೈಟ್? 125 ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಸೊ 100 ಮಾಡೋಣ. ಅದು ಇಲ್ಲಿಗೆ ಬರುತ್ತೆ. ಇದರಲ್ಲಿ 150 ಅಂದರೆ ಅದು ಇಷ್ಟು ಹೋಗುತ್ತೆ. ಸೊ ಇಷ್ಟು ಬಟರ್ ಹಾಕಬೇಕು. ಸೊ
ಸೊ ಅಂದಾಜಲ್ಲಿ ಹಾಕ್ತಾ ಇರೋದು ಅಂದರೆ ಮೆಷರಿಂಗ್ ಕಿಟ್ ಏನೇನೂ ಅಲ್ಲ. ಸೊ ಅಂದಾಜಲ್ಲಿ ದಿಸ್ ಇಸ್ 50 ಗ್ರಾಮ್ ಆ್ಯಂಡ್ ದಿಸ್ ಇಸ್ ಸೊ ಅಂದಾಜಲ್ಲಿ ಇಷ್ಟು 50 ಗ್ರಾಮ್ ಅಂತ ಅಂದ್ಕೊಂಡು ಬಟರ್ ಹಾಕಿದ್ದೀನಿ. ಇವಾಗ ಏನು ಮಾಡಬೇಕೋ ಗೊತ್ತಿಲ್ಲ. ಸೊ 30 ಗ್ರಾಮ್ ಮೊಸರು ಹಾಕ್ಬೇಕಂತೆ, ಗಟ್ಟಿ ಮೊಸರು. ಇನ್ನೇನೋ ಮಾಡಿದೆ ನಾನು. ಬಟರ್ ಹೇಗೋ ನಾನು ಮೆಜರ್ ಮಾಡಿದೆ 400 ಗ್ರಾಮ್ 30 ಗ್ರಾಮ್ ಎಲ್ಲಿಂದ ತೆಗೀಲಿ. ಇಲ್ಲಿ ಸ್ಮೈಲಿ ಇದೆ, ಇಲ್ಲಿ ಸ್ಮೈಲಿ ಇದೆ. ಸೊ 2 ಟೇಬಲ್ ಸ್ಪೂನ್ ಹಾಕೋಣ. ಓಕೆ, ನನಗೆ ಟೇಬಲ್ ಸ್ಪೂನ್ ಅಂದ್ರೂ ಏನಂತ ಗೊತ್ತಿಲ್ಲ. ಸೊ ಟೇಬಲ್ ಸ್ಪೂನ್ ಇದರಲ್ಲಿ ಈ ಟೇಬಲ್ ಸ್ಪೂನಲ್ಲಿ 2 ಸತಿ ಮೊಸರು ಹಾಕ್ಬೇಕಂತೆ. ಸೊ ಸೊ 2 ಟೇಬಲ್ ಸ್ಪೂನ್ ಆಗಿದೆ. ಇವಾಗ ಅದನ್ನ ಅದು ಮಾಡೋಣ. ನನ್ನ ಹತ್ರ ಇದ್ದಿದೆ, ಇದರಲ್ಲಿ 2 ಇದೆ, ಬಟ್ ನಾನು ಒಂದೇ ಹಾಕ್ತೀನಿ, ಸ್ವಲ್ಪ ಇದಲ್ಲ. ಇದರಲ್ಲಿ ಆ್ಯಕ್ಚುಲಿ ನಾನು ಕೇಕ್ ಮಾಡಿದೆ. ಇಟ್ ವಾಸ್ ನೈಸ್. 2 ಟೈಮ್ಸ್ 3 ಟೈಮ್ಸ್ ಏನೋ ಮಾಡಿದೆ, ಚೆನ್ನಾಗಿದೆ. ಫಸ್ಟ್ ಟೈಮ್ ಅಷ್ಟು ಆಗಿಲ್ಲ, ಬಟ್ ಆಮೇಲೆ ಹೋಗ್ತಾ ಚೆನ್ನಾಗಿತ್ತು. ಸೊ ಇಲ್ಲಿದೆ ಈಗ ಕಡ್ದೇ ಇದ್ರೆ ಸಾಕು. ಸೊ ಇದು ಆಲ್ಮೋಸ್ಟ್ ಸ್ಮೂತ್ ಆಗಿದೆ. ಐ ಥಿಂಕ್ ಇಟ್ಸ್ ಎನಫ್. ಇದಕ್ಕಿಂತ ಸ್ಮೂತ್ ಆಗ್ತಾ ಇಲ್ಲ ಅದು, ಐ ಮೀನ್ ಲೈಕ್ ಸಾರಿ. ಸೊ ಇದೆಲ್ಲ ಸ್ಕ್ರೇಪ್ ಮಾಡಿದ್ರೆ ಸ್ಮೂತಾಗೇ ಇದೆ ಇದು. ಸೊ ಇದಕ್ಕೆ ಡೋನ ಆ್ಯಡ್ ಮಾಡ್ತೀನಿ. ಮೇ ಬಿ ಹಿಟ್ಟು ಆ್ಯಡ್ ಆದಮೇಲೆ ಅವರು ಶುಗರ್ ಏನೂ ಹೇಳಿಲ್ಲ. ಸೊ ಹಿಟ್ಟು ಆ್ಯಡ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಡೈರೆಕ್ಟ್ ಹಿಟ್ಟು ಆ್ಯಡ್ ಮಾಡ್ತೀನಿ. ಒಂದ್ಸತಿ ರಿಸ್ಕ್ ಮಾಡಿಬಿಡ್ತೀನಿ, ಆಮೇಲೆ ಹಿಟ್ಟು ಆ್ಯಡ್ ಮಾಡ್ತೀನಿ. ಹಿಟ್ಟು ಹಾಕ್ಬಿಟ್ಟು ಕಲಿಸ್ಬಿಟ್ರೆ ಮುಗಿತಾನೆ ಅಷ್ಟೇ. ಅಷ್ಟೇ ಗೈಸ್. ಸ್ವಲ್ಪ ಟೇಸ್ಟ್ ಮಾಡೋಣ. ಶುಗರ್ ಇದೆ, ಅದಕ್ಕೆ ಏನೂ ಹೇಳಿಲ್ಲ, ಸ್ವೀಟ್ ಇದೆ. ಸೊ ಪೂರ್ತಿ ಹಾಕಿದ್ದೀನಿ. ಏನಲ್ಲ ಅದನ್ನ ಕಲಿಸೋದು. ಚಾಕ್ಲೇಟ್ಸ್ ಎಲ್ಲ ಮಾಡಬೇಕಾ? ಪೂರ್ತಿ ಕಲಿಸಾದ್ಮೇಲೆ ಈ ಥರ ಆಗಿದೆ ಅದು. ಸೊ ಇದನ್ನು ಸ್ಕೂಪ್ ತೆಗೆದ್ಬಿಟ್ಟು 2 ಇಂಚ್ ಸ್ಕೂಪ್ ತೆಗಿಬೇಕಂತೆ, ಆಮೇಲೆ ಓವನಲ್ಲಿ ಇಡಬೇಕಂತೆ. ಸೊ ಬನ್ನಿ ಇಡೋಣ. ಹೀಟ್ ಆಗಿದೆ. ಸೊ ಉಂಡೆ ಮಾಡ್ತಾ ಇದ್ದೀನಿ ಇಡಕ್ಕೆ ಅಂತ. ಇಲ್ಲಿ ಬಟರ್ ಪೇಪರಲ್ಲಿ ಮಾಡ್ತಾ ಇದ್ದೀನಿ. ಅಲ್ಲಿದೆ. ಆಗಿದೆ ಗೈಸ್. ಇವಾಗ ಇಡಬೇಕು. ಪ್ರಿಯಾಂಕಾ ಬಂದಿದ್ದಾಳೆ, ಪ್ರಿಯಾಂಕಾ ಇಡ್ತಾಳೆ. ಅದಾದ್ಮೇಲೆ ತಿನ್ಬಿಟ್ಟು ಹೆಂಗಿದೆ ಅಂತ ಹೇಳ್ತೀನಿ. ಕುಕಿ ಆಯಿತು. ಸೊ ತಿನ್ಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ. ಸಾಫ್ಟ್ ಆಗಿದೆ, ಬಿಸಿ ಬಿಸಿಗಿದೆ. ಯಮ್ಮಿ. ಸೊ ದಟ್ಸ್ ಆಲ್. ಮೆರಿ ಕ್ರಿಸ್ಮಸ್. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಮತ್ತೆ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ ನನಗೆ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಓಕೆ ಬಾಯ್.